ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಆಕರ್ಷಣೀಯವಾದಂತಹ ಹಾಗೂ ಇಡೀ ತತ್ವವನ್ನೇ ಬಹಳ ಸೂಕ್ಷ್ಮವಾಗಿ, ಸುಂದರವಾಗಿ, ಸರಳವಾಗಿ ಹನುಮಂತನು ಹೇಗೆ ರಾಮನ ಪ್ರಶ್ನೆಗೆ ಉತ್ತರಿಸಿದನು ಎಂಬುವಂತಹ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸಕ್ಕೆ ಬಯಸ್ತೇನೆ. ನೋಡಿ, ಶ್ರೀರಾಮ ಮತ್ತು ಸೀತೆಯು ಚರ್ಚೆಯನ್ನು ಮಾಡ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ನಿಮಗೆ ಶ್ರೀ ಮಾರುತಿಯು ಅಂದರೆ ಆಂಜನೇಯ ಸ್ವಾಮಿಯು, ಪ್ರಭುವು ಹೇಗೆ ಇಷ್ಟೊಂದು ಆತ್ಮೀಯನಾದನು ಮತ್ತು ಪ್ರಾಣಕ್ಕೂ ಹೆಚ್ಚು ಎಂಬುವ ಮಟ್ಟಿಗೆ ನಿಮ್ಮ ಒಂದು ಪ್ರೀತಿಯನ್ನು ಆಂಜನೇಯನು ಸಂಪಾದಿಸಿಕೊಂಡಿದ್ದಾನೆ, ಇದನ್ನು ನಾನು ತಿಳಿದುಕೊಳ್ಳಲೇಬೇಕಲ್ಲ. ನನಗೆ ಆ ಒಂದು ಸತ್ಯ ಶೋಧವನ್ನು ಮಾಡಲಿಕ್ಕೆ ಹಾಗೂ ಅದನ್ನು ಅರಿತುಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ತೀರಾ ಅಂತ ಹೇಳಿ ಸೀತಾದೇವಿ ಶ್ರೀರಾಮಚಂದ್ರನ ಬಳಿ ಕೇಳಿಕೊಂಡಾಗ ಅದಕ್ಕೆ ಮುಗುಳ್ನಕ್ಕು ಶ್ರೀರಾಮಚಂದ್ರನು ಖಂಡಿತವಾಗಿಯೂ ಅಂತ ಹೇಳಿ ಒಮ್ಮೆ ಸಭೆಯನ್ನು ಏರ್ಪಡಿಸ್ತಾನೆ. ಸಭೆಯನ್ನು ಏರ್ಪಡಿಸಿದಂತಹ ಸಂದರ್ಭದಲ್ಲಿ ಸೀತಾದೇವಿಯು ತನ್ನ ಬಳಿ ಇರುವಂತಹ ಅತ್ಯಮೂಲ್ಯವಾದಂತಹ ಒಂದು ಮುತ್ತು ಹವಳಗಳಿಂದ ಪೋಣಿಸಲ್ಪಟ್ಟಂತಹ ಅನರ್ಘ್ಯವಾದಂತಹ ರತ್ನಖಚಿತವಾದಂತಹ ಸರವನ್ನು ಹನುಮಂತನಿಗೆ ದಾನವಾಗಿ ನೀಡ್ತಾರೆ. ನೀಡಿದಾಗ ಹನುಮಂತನು ಆ ಸರವನ್ನು ಸ್ವೀಕರಿಸಿ ಏನು ಮಾಡ್ತಾ ಇರ್ತಾನೆ ಗೊತ್ತಾ? ಆ ಮಣಿಗಳನ್ನೆಲ್ಲ ಕಿತ್ತು ಕಿವಿಗೆ ಇಟ್ಕೊಂಡು ನೋಡ್ತಾ ಇರ್ತಾನೆ. ಕೇಳೋದು ಕಿವಿಗೆ ಇಟ್ಕೊಂಡು ನೋಡೋದು, ಕೇಳೋದು ಕಿವಿಗೆ ಇಟ್ಕೊಂಡು ನೋಡೋದು, ಈ ರೀತಿಯಾಗಿ ನೋಡ್ತಾ ಇರ್ತಾನೆ ಹನುಮಂತ. ಸೀತಾದೇವಿಗೆ ಆಶ್ಚರ್ಯ ಆಯಿತು. ಹನುಮಂತ, ನೀ ಏನು ಮಾಡ್ತಾ ಇದ್ದೀಯಾ? ಅದು ಬಹಳ ಅನರ್ಘ್ಯವಾದದ್ದು, ಬೆಲೆ ಕಟ್ಟಲಿಕ್ಕೆ ಆಗದಂತಹ ಮಾಣಿಕ್ಯದಿಂದ ಕೂಡಿರ್ತಕ್ಕಂಥದ್ದು. ಅದನ್ನು ನೀನು ಸರವನ್ನು ಹಾಕಿಕೊಳ್ಳುವ ಬದಲು ಅದನ್ನು ಕಿತ್ತು ಕಿತ್ತು ಏನು ನೀನು ಕಿವಿಗೆ ಇಟ್ಕೊಂಡು ನೋಡ್ತಾ ಇದೆಯಲ್ಲ ಅಂತ ಹೇಳಿ. ಆಗ ಆ ಆಂಜನೇಯ ಪ್ರಭು ಹೇಳ್ತಾರೆ, ತಾಯೇ, ಈ ಒಂದು ಮಣಿಯಲ್ಲಿ ಶ್ರೀರಾಮನಾಮ ಬರ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಶ್ರೀರಾಮನಾಮವು ನುಡಿಸದಂತಹ ಈ ಒಂದು ಮಣಿಗಳು ನನಗೆ ಏತಕ್ಕೆ ಬೇಕು ತಾಯೇ? ಇದು ನನಗೆ ಯಾವ ಒಂದು ಅನರ್ಘ್ಯವಾದಂತಹ ಭಾವವನ್ನು ಕೊಡ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ಶ್ರೀರಾಮಚಂದ್ರನ ನಾಮ ಸ್ಮರಣೆ ಆಗ್ತಾ ಇಲ್ಲ. ಮಣಿಗಳಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ? ಅದು ನಿರ್ಜೀವ ಅಂತೇಳಿ ಹೇಳಿದಾಗ, ತಾಯೇ, ನನ್ನ ದೇಹದ ಒಂದೊಂದು ರೋಮದಲ್ಲಿಯೂ ಕೂಡ ರಾಮನಾಮವೇ ಮೊಳಗ್ತಾ ಇದೆ ತಾಯೇ. ರಾಮನಾಮವಿಲ್ಲದ ಸ್ಥಳವಿಲ್ಲ, ರಾಮನಾಮವೇ ಎಲ್ಲೆಲ್ಲಿಯೂ ತುಂಬಿ ತುಳುಕಾಡ್ತಾ ಇದೆ. ರಾಮನಾಮವಿಲ್ಲದಂತಹ ಸ್ಥಳವಾಗಲಿ ಜಾಗವಾಗಲಿ ನನಗೆ ಬೇಡ, ಕೂಡದು. ಆದ್ದರಿಂದ ಇದು ನನಗೆ ಏನೋ ಬೇಕಾಗಿಲ್ಲ ತಾಯಿ ಅಂತ ಹೇಳ್ತಾರೆ. ಆಗ ಏನೋ, ನೋಡಿದೆಯಾ ದೇವಿ ನನ್ನ ಹನುಮಂತನ ಪ್ರೇಮವನ್ನು,
ಅಂತ ಹೇಳಿ ಆತನ ಜ್ಞಾನದ ಪರಿಚಯವನ್ನು ನಾನು ನಿನಗೆ ಮಾಡಿಸಿಕೊಡ್ತೇನೆ ನೋಡು ಅಂತ ಹೇಳಿ ಆ ಶ್ರೀರಾಮಚಂದ್ರನು ಆಂಜನೇಯನಿಗೆ ಪ್ರಶ್ನೆಯನ್ನು ಮಾಡ್ತಾನೆ ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ. ಹೇ ಹನುಮಂತ, ನೀನು ಯಾರು ಎಂದು ಹೇಳುತ್ತೀಯಾ ಅಂತ ಹೇಳಿ. ಆಗ ಏನೋ ಆಂಜನೇಯನು ಉತ್ತರವನ್ನು ನೀಡ್ತಾನೆ, ಸ್ವಾಮಿ, ದೇಹ ಬುದ್ಧ್ಯಾತು ದಾಸೋಹಂ, ಜೀವ ಬುದ್ಧ್ಯಾತು ತ್ವದಂಶಃ, ಆತ್ಮಬುದ್ಧ್ಯಾತು ತ್ವಮೇವಾಹ ಇತಿ ನಿಶ್ಚಿತಾಂ ಮತಿಃ ಎಂಬುವಂತಹ ಉತ್ತರವನ್ನು ಕೊಡ್ತಾನೆ. ಅಂದರೆ ಸ್ವಾಮಿ, ನೀನು ನನ್ನ ಮಹಾಪ್ರಭು, ನನ್ನ ರಾಜ, ನಾನು ನಿನ್ನ ಸೇವಕನಾಗಿದ್ದೇನೆ. ದೇಹ ಬುದ್ಧ್ಯಾತು ದಾಸೋಹಂ ಅಂದರೆ ಈ ಒಂದು ದೇಹ, ನೀನು ಒಂದು ದೇಹ ಅಂತ ಹೇಳಿ ದೇಹದ ದೃಷ್ಟಿಯಿಂದ ನೋಡಿದಾಗ, ಉಪಾಧಿ ದೃಷ್ಟಿಯಿಂದ ನೋಡಿದಾಗ ನಾನು ನಿನ್ನ ಸೇವಕ, ನೀನು ನನ್ನ ಪ್ರಭುವಾಗಿದ್ದೀಯ, ಮಹಾರಾಜನಾಗಿದ್ದೀಯ. ಅದೇ ರೀತಿ ಜೀವಬುದ್ಧ್ಯಾತು ತ್ವದಂಶಃ, ನನ್ನ ಒಳಗಡೆ ಇರುವಂತಹ ಈ ಉಪಾಧಿಯ, ಈ ದೇಹದ ಒಳಗೆ ಇರುವಂತಹ ಜೀವದ ದೃಷ್ಟಿಯಿಂದ ನೋಡಿದಾಗ ನಾನು ಜೀವಾತ್ಮ, ಅಂದರೆ ಸಂಸ್ಕಾರಗಳಿಂದ ಪೂರಿತವಾದಂತಹ ಜೀವಾತ್ಮನಾಗಿದ್ದೇನೆ. ನೀನು ನನ್ನ ಪರಮಾತ್ಮನಾಗಿದ್ದೀಯ, ಅಂದರೆ ಏನೋ ಸಚ್ಚಿದಾನಂದ ಸ್ವರೂಪ ಘನನಾಗಿದ್ದೀಯ, ನೀನು ಪರಮಾತ್ಮನಾಗಿದ್ದೀಯ. ನೀನು ಯಾವುದಕ್ಕೂ ಅಂಟದೇ ಇರುವಂತಹ ಸತಚಿತ ಆನಂದ ಸ್ವರೂಪ ನೀನಾಗಿದ್ದೀಯ ಸ್ವಾಮಿ. ಜೀವದ ದೃಷ್ಟಿಯಿಂದ ನೋಡಿದಾಗ ನಾನು ನಿನ್ನ ಅಂಶ, ಅಂದರೆ ನಿನ್ನ ಮಗು. ಗೀತೆಯಲ್ಲಿ ಹೇಳಲಾಗ್ತದೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ನೀವೆಲ್ಲ ನನ್ನ ಅಂಶವಾಗಿದ್ದೀರಾ ಅಂತ ಹೇಳಿ. ಹಾಗೆ ಇರುವುದೊಂದೇ ಚಂದ್ರ, ಇರುವುದೊಂದೇ ಸೂರ್ಯನಾಗಿದ್ದರೂ ಕೂಡ ಆ ಸೂರ್ಯನ ಪ್ರತಿಬಿಂಬವು ಹೊಡೆದ ಕನ್ನಡಿಗಳಲ್ಲಿ ನೂರಾರು ರೀತಿಯಲ್ಲಿ ಹೇಗೆ ಕಾಣುತ್ತದೆಯೋ ಹಾಗೆ ಇರುವ ಒಬ್ಬನೇ ಪರಮಾತ್ಮನು ಈ ಉಪಾಧಿಯ ದೃಷ್ಟಿಯಿಂದ ಹೊಡೆದ ಗಾಜಿನಲ್ಲಿ ಹೇಗೆ ಹಲವಾರು ರೀತಿಯಲ್ಲಿ ಕಾಣುತ್ತದೋ ಹಾಗೆ ಈ ಒಂದು ದೇಹದಲ್ಲಿರುವಂತಹ ನಿನ್ನದೇ ಪ್ರತಿಬಿಂಬ, ಅಂಶ ನಾನಾಗಿದ್ದೇನೆ. ಆ ಉಪಾಧಿಯ ದೃಷ್ಟಿ ಇರುವುದರಿಂದ ನನ್ನಲ್ಲಿ ಕಮ್ಮಿ ಚೈತನ್ಯ, ಕಮ್ಮಿ ಶಕ್ತಿಯುಂಟು. ನೀನು ಪರಮಾತ್ಮನಾಗಿದ್ದೀಯ, ಉಪಾಧಿ ರಹಿತನಾಗಿದ್ದೀಯ ಸ್ವಾಮಿ ಎಂಬುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ನಾನು ನಿನ್ನ ಅಂಶ, ನೀನು ನನ್ನ ಮಹಾಪ್ರಭು. ನೋಡಿ ಎಷ್ಟು ಚೆಂದಾಗಿದೆ. ಹಾಗೆ ಇನ್ನು ಮುಂದುವರಿದು ಹೇಳ್ತಾನೆ, ಆತ್ಮಬುದ್ಧ್ಯಾತು ತ್ವಮೇವಾಹ ಇತಿ ನಿಶ್ಚಿತಾಂ ಮತಿಃ. ಪ್ರಭು ಶ್ರೀರಾಮಚಂದ್ರ, ಆತ್ಮದ ದೃಷ್ಟಿಯಿಂದ ನೋಡಿದಾಗ, ಉಪಾಧಿರಹಿತ ಸ್ಥಿತಿಯಲ್ಲಿ ನಾನು ನಿಂತು ನೋಡಿದಾಗ, ಸಮಾಧಿ ದೃಷ್ಟಿಯಲ್ಲಿ ನೋಡಿದಾಗ ನೀನೇ ನಾನು, ನಾನೇ ನೀನಾಗಿದ್ದೀಯ. ಅಂದರೆ ಅದ್ವಿತೀಯ, ಅಂದರೆ ಎರಡಿಲ್ಲದ ಸ್ಥಿತಿಗೆ ನಾವು ಹೊರಟೋಗ್ತೇವೆ. ಅಲ್ಲಿ ನಾನು ಎರಡನ್ನು ಕಾಣ್ತಾ ಇಲ್ಲ, ಅಲ್ಲಿ ನೀನೇ ನಾನು, ನಾನೇ ನೀನಾಗಿ ಇದ್ದೀವಿ. ಅಂದರೆ ಆ ಒಡೆದ ಕನ್ನಡಿಗಳೇ ಇಲ್ಲದಿದ್ದಾಗ ಇರುವುದೊಂದೇ ಸೂರ್ಯ, ಹಲವಾರು ಸೂರ್ಯ ಹೇಗೆ ಇಲ್ಲವೋ ಹಾಗೆ ಉಪಾಧಿರಹಿತ ಜೀವರಹಿತವಾದಂತಹ ಸ್ಥಿತಿಗೆ ಹೋಗಿದಾಗ ಸಾಧನೆಯ ಮೊದಲಿನಲ್ಲಿ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಉಪಾಧಿಗಳನ್ನು ದೇಹ ಬುದ್ಧಿ ಚಿತ್ತ ಇವೆಲ್ಲವನ್ನು ಮೀರಿ ಆತ್ಮದ ದೃಷ್ಟಿಕೋನಕ್ಕೆ ನಾವುಗಳು ಬಂದಾಗ ಅಲ್ಲಿ ನನಗೆ ಗೊತ್ತಾಗುತ್ತೆ, ಶ್ರೀರಾಮಚಂದ್ರನಾದ ನೀನೇ ನಾನಾಗಿದ್ದೇನೆ, ಇನ್ನೊಂದು ರೂಪದಲ್ಲಿ ನಾನೇ ನೀನಾಗಿದ್ದೀಯಾ. ಇಲ್ಲಿ ಎರಡೆಂಬುದೇ ಕಾಣಿಸ್ತಾ ಇಲ್ಲ, ಇಲ್ಲಿ ಅದ್ವಿತೀಯವಾದಂತಹ ಇದೆ, ಅದ್ವಿತೀಯ ಸ್ಥಿತಿ ಇದೆ. ಎಲ್ಲವೂ ರಾಮಮಯವಾಗಿದೆ, ಎಲ್ಲವೂ ರಾಮಪೂರಿತವಾಗಿದೆ. ರಾಮನನ್ನು ತೊರೆದು ಬೇರಿನ್ನೇನೂ ಇಲ್ಲ ಎಂಬುವಂತಹ ಅತ್ಯುತ್ಕೃಷ್ಟವಾದಂತಹ ಅದ್ವೈತ ತತ್ವದ ಮೂಲ ಸಾರವನ್ನು ಆಂಜನೇಯನು ಹೇಳ್ತಾನೆ.
ನೋಡಿದೆಯಾ ದೇವಿ ನನ್ನ ಆಂಜನೇಯನ ಏನೋ ಬುದ್ಧಿಯನ್ನು? ಮತ್ತು ಇದು ನಿಶ್ಚಲವಾದ ನನ್ನ ಮತಿ, ಅಂದರೆ ನನಗೆ ಯಾವುದೇ ಡೌಟ್ ಇಲ್ಲ, ಸಂಶಯವಿಲ್ಲ. ಆದ್ದರಿಂದ ಇದು ನನಗೆ ನಿಶ್ಚಲವಾಗಿದೆ, ಜಗತ್ತೆಲ್ಲವೂ ರಾಮಮಯವಾಗಿದೆ ಎಂಬುವಂತಹ ಸ್ಥಿತಿಯನ್ನು ಹೇಳ್ತಾನೆ ಏನೋ ಆಂಜನೇಯನು. ಆದ್ದರಿಂದ ಶ್ರೀರಾಮನು ಈ ಒಂದು ಮಾರುತಿಯ ಜ್ಞಾನದ ಪರಿಚಯ, ಪ್ರೇಮದ ಪರಿಚಯ, ಭಕ್ತಿಯ ಪರಿಚಯವನ್ನು ಸಭೆಯಲ್ಲಿ ಮಾಡಿಕೊಡ್ತಾನೆ. ಸೀತಾದೇವಿಯು ಈ ಎಲ್ಲ ವಿಚಾರಗಳನ್ನು ಕೇಳ್ತಾ ದಿಗ್ಭ್ರಾಂತಳಾಗಿ ಬಿಡ್ತಾಳೆ. ಮಾರುತಿಯ ಒಂದು ಸಾನ್ನಿಧ್ಯ, ಮಾರುತಿಯ ಒಂದು ಪ್ರೇಮ, ಆ ಒಂದು ಏನೋ ಪರಾಭಕ್ತಿ ಹಾಗೂ ಮಾರುತಿಯ ನಿಶ್ಚಲವಾದಂತಹ ಸಂಶಯರಹಿತವಾದಂತಹ ಒಂದು ಪ್ರೇಮ ಅನುರಾಗವನ್ನು, ಜ್ಞಾನವನ್ನು ಕಂಡಂತಹ ಸೀತೆಯು ಮೂಕ ವಿಸ್ಮಿತಳಾಗಿ ಬಿಡ್ತಾಳೆ. ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ಲಿ ರಾಮನಾಮ ಇರುತ್ತೋ ಅಲ್ಲಿ ಶ್ರೀರಾಮ್ ಚಂದ್ರನಿರ್ತಾನೋ ಅಲ್ಲಿ ಆಂಜನೇಯನು ಇರ್ತಾನೆ. ಪ್ರಾಣ ಅದು. ಆಂಜನೇಯ ಅಂದರೆ ಪ್ರಾಣವಾಯು. ಎಲ್ಲಿ ಪರಮಾತ್ಮನಿರ್ತಾನೋ, ರಾಮನಾಮ ಇರುತ್ತೋ ಅಲ್ಲೆಲ್ಲ ಆಂಜನೇಯ ಪ್ರಭುಗಳ ಒಂದು ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ರಾಮನಾಮದಲ್ಲಿಯೇ ಆ ಪರಮಾತ್ಮನಾದಂತಹ ಆಂಜನೇಯನು ಸೇರಿಕೊಂಡು ಬಿಟ್ಟಿರ್ತಾನೆ. ಆದ್ದರಿಂದ ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಷ್ಟು ಚೆನ್ನಾಗಿ ಹೇಳಲಾಗಿದೆ. ಶ್ರೀರಾಮಚಂದ್ರ ಮತ್ತು ಆಂಜನೇಯನ ಒಂದು ಪ್ರೇಮ, ಆ ಪರಾಭಕ್ತಿ ಮತ್ತು ಜ್ಞಾನದ ಮಜಲನ್ನು ಅರ್ಥ ಮಾಡಿಕೊಳ್ಳಿರಿ. ಇದೇ ಒಂದು ಅರ್ಥವನ್ನು ನೀವು ಅರ್ಥೈಸಿಕೊಂಡರೆ ಸಾಕು. ಮೊದಲು ನಾವು ದೇಹ ಬುದ್ಧಿಯಿಂದ ನಾನು ಏನೋ ದಾಸನಾಗಿದ್ದೇನೆ, ಏನು ಈ ಒಂದು ಸಂಸಾರ ಚಕ್ರಗಳಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದೇನೆ, ನಾನು ಈ ಒಂದು ಬಿಡುಗಡೆಯನ್ನು ಮಾಡಿಕೊಳ್ಳಬೇಕು, ಸಂಸಾರ ಚಕ್ರದಿಂದ ಬಿಡುಗಡೆ ಮಾಡಿಕೊಳ್ಳಬೇಕು. ಅದಕ್ಕೆ ಪರಮ ಚಕ್ರವರ್ತಿ ಆಗಿರ್ತಕ್ಕಂತಹ, ರಾಜನಾಗಿರ್ತಕ್ಕಂಥ, ಜಗತ್ತನ್ನು ಸೃಷ್ಟಿಸಿರುವಂತಹ ಚಕ್ರಾಧಿಪತಿ ಆಗಿರ್ತಕ್ಕಂತಹ ಪರಮಾತ್ಮನಿಗೆ ನಾನು ಮೊರೆ ಹೋಗಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಧ್ಯಾನಿಸ್ತಾ ಏನೋ ಅದೇ ತದೇಕ ಚಿತ್ತದಲ್ಲಿ ಇದ್ದಿದ್ದೆ. ಆದಲ್ಲಿ ನಾವು ಈ ಒಂದು ದೇಹ ಬುದ್ಧಿಯಿಂದ ನೆಕ್ಸ್ಟ್ ಪ್ರಮೋಷನ್ ಲೆವೆಲ್ ಅಂತ ಹೇಳಿ ಜೀವ ಬುದ್ಧಿಗೆ ಬರ್ತೇವೆ. ಜೀವ ಬುದ್ಧಿಗೆ ಬಂದಾಗ ಈ ಎಲ್ಲ ಸಂಸಾರಿಕ ಜಂಜಾಟಗಳು, ದ್ವಂದ್ವಗಳು, ರಾಗದ್ವೇಷಗಳು ಹೊರಟಿ ಹೋಗ್ತದೆ. ಆ ಒಂದು ಜೀವಾತ್ಮದ ಒಂದು ಸ್ತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಆತನ ಮಗುವಾಗಿದ್ದೇನೆ ಅಂತ ಹೇಳಿ ಹೇಗೆ ಪರಮಹಂಸರು ಕಾಳಿಯ ಪಾದ ತಲದಲ್ಲಿ ಸದಾ ಮಗುವಿನ ರೀತಿಯಲ್ಲಿ ಇದ್ದರು. ಅಮ್ಮ ಅಮ್ಮ ಅಮ್ಮ, ನಿನ್ನನ್ನು ಬಿಟ್ಟು ಅರೆಕ್ಷಣನೂ ನಾನು ಇರಲಾರೆ ಅಂತ ಹೇಳಿ ಎಲ್ಲ ಕಡೆಯೂ ಕಾಳಿಯ ದರ್ಶನವನ್ನು ಹೇಗೆ ಪರಮಹಂಸರು ಮಾಡ್ತಾ ಇದ್ದರು, ಹಾಗೆ ನಾವು ಆತನ ಮಗುವಾಗಿ ಬಿಡ್ತೇವೆ, ಆತನ ಅಂಶವಾಗಿ ಬಿಡ್ತೇವೆ. ಪರಮಾತ್ಮನನ್ನೇ ನಾನು ಸೇರಬೇಕು ಮತ್ತು ಪರಮಾತ್ಮನ ಪೂರ್ಣ ಆವಿರ್ಭಾವವನ್ನು ನನ್ನೊಳಗೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಆ ಒಂದು ಆಧ್ಯಾತ್ಮಿಕ ಜಾಗೃತಿಯು ನಿಮ್ಮಲ್ಲಿ ಆಗುತ್ತೆ. ಅನಂತರ ಆ ಒಂದು ಹಂತವನ್ನು ಮೀರಿ ನೀವು ಹೋದಾಗ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಸೋಹಂ ಎಂಬುವಂತಹ ಶಂಕರಾಚಾರ್ಯರ 4 ಮಹಾವಾಕ್ಯಗಳು ನಿಮ್ಮಲ್ಲಿ ಅಂಕುರವಾಗುತ್ತದೆ. ಅದು ನಿಮಗೆ ಅರ್ಥವಾಗುತ್ತೆ ಮತ್ತು ಅದೇ ನೀವು ಆಗಿಬಿಡ್ತೀರಾ. ಬ್ರಹ್ಮವನ್ನು ಅರಿತವನು ಬ್ರಹ್ಮನೇ ಆಗಿಬಿಡುತ್ತಾನೆ. ನೋಯಿಂಗ್ ಬ್ರಹ್ಮನ್ ಈಸ್ ಬೀಯಿಂಗ್ ಬ್ರಹ್ಮನ್ ಅಂತ ಹೇಳಿ ಕರೆಯಲಾಗುತ್ತದೆ. ಅದೇನೇ ಆತ್ಮಬುದ್ಧ್ಯಾತ್ ತ್ವಮೇವಾಹ ಇತಿ ನಿಶ್ಚಿತಾಂ ಮತಿಃ ಅಂತ ಹೇಳಿದ ಹಾಗೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಾಧನೆಗಳು ಹೋಗಬೇಕು. ದೇಹ ಬುದ್ಧಿಯಿಂದ ಜೀವಬುದ್ಧಿಯವರೆಗೆ, ಜೀವಬುದ್ಧಿಯಿಂದ ಆತ್ಮಬುದ್ಧಿಯವರೆಗೆ ನಿಮ್ಮ ಆಧ್ಯಾತ್ಮಿಕ ಸಾಧನೆಯು ನಡೀತಾ ಹೋದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ, ಸೂಕ್ಷ್ಮದಿಂದ ಕಾರಣದ ಕಡೆಗೆ ನಡೀತಾ ಹೋದಾಗ ನೀವು ಆ ಒಂದು ಅತುಲಿತವಾದಂತಹ ಸತ್ಚಿತ್ತ ಆನಂದ ಸ್ವರೂಪಿಯೇ ಆಗಿರುವಂತಹ ಬ್ರಹ್ಮವೇ ನೀವು ಆಗಿಬಿಡ್ತೀರಾ ಎಂಬುವಂತಹ ಒಂದು ಮಹಾ ತತ್ವವನ್ನು, ವಿಚಾರವನ್ನು ಏನು ಈ ಒಂದು ರಾಮ ಮತ್ತು
ಹನುಮಂತ ಸೀತೆ ಇವರ ನಡುವೆ ನಡೆದಂತಹ ಒಂದು ಸಂವಾದದ ರೂಪದಲ್ಲಿ ಬಂದಂತಹ ಅತ್ಯದ್ಭುತವಾದಂತಹ ಸಂದರ್ಭವನ್ನು, ಕ್ಷಣವನ್ನು ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡುವುದನ್ನು ಮರೆಯಬೇಡಿ. ಅತ್ಯದ್ಭುತವಾದಂತಹ ವಿಚಾರಗಳು ನೀವುಗಳು ನೋಡಿ ನಿಮ್ಮಲ್ಲೇ ಇರಿಸಿಕೊಂಡರೆ ಕಷ್ಟ. ಪ್ರತಿಯೊಂದು ವಿಡಿಯೋನೂ ಇನ್ನೊಬ್ಬರಿಗೆ ನಾವು ಶೇರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಈ ವಿಡಿಯೋ ಚಾನಲಿನ ಲಿಂಕನ್ನು ನಿಮ್ಮ ವಾಟ್ಸಾಪ್ ಸ್ಟೇಟಸ್ಗಳಲ್ಲಿ ಹಾಕಿಕೊಂಡ್ರೆ ಅದರಿಂದ ಒಂದು 50 ಜನ 100 ಜನಕ್ಕಾದರೂ ನೀವು ಆ ಲಿಂಕನ್ನು ಸ್ಟೇಟಸನ್ನು ಹಾಕಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳಿ ಹಾಕಿದ್ರೆ ಸಾಕು. ಇದು ಏನೋ ಒಂದು 1000 ಜನ ಸಬ್ಸ್ಕ್ರೈಬರ್ಸ್ಗಳಾಗಿ ಜನಕ್ಕೆ ರೀಚ್ ಆದರೆ ಆಗ ಯೂಟ್ಯೂಬೇ ಇದನ್ನು ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಸೊ ಅಷ್ಟನ್ನಾದರೂ ಮಾಡಿ ಈ ಒಂದು ಶ್ರೀರಾಮಚಂದ್ರನ ಕೃಪೆಗೆ, ಮಾರುತಿಯ ಕೃಪೆಗೆ, ಸೀತಾಮಾತೆಯ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ ಈ ಒಂದು ಆಧ್ಯಾತ್ಮಿಕವಾದಂತಹ, ಅಲೌಕಿಕವಾದಂತಹ, ದಿವ್ಯವಾದಂತಹ ವಿಚಾರಗಳನ್ನು ಹಬ್ಬದ ಊಟದಂತೆ ಸವಿದು ಇತರರಿಗೂ ಕೂಡ ಶೇರ್ ಮಾಡುವ ಮುಖಾಂತರ ಪುಣ್ಯವನ್ನು ಸಂಪಾದಿಸಿಕೊಳ್ಳಿ. ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯು ಉಂಟಾಗಲಿ. ಮಾನವ ಜನ್ಮದ ಅತ್ಯುತ್ಕೃಷ್ಟವಾದಂತಹ ಸಾಧನೆಯ ಕಡೆಗೆ ನಿಮ್ಮ ಮನಸ್ಸು ಪರಿವರ್ತಿತವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.